ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ SRK ಕ್ರಿಯೇಷನ್ನ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಗೆಳೆಯರೆ, ನಾವೆಲ್ಲರೂ ಗೊಮ್ಮಟೇಶ್ವರ ಅಂತ ಹೆಸರು ಕೇಳಿದ್ದೀವಿ. ಮತ್ತು ಗೊಮ್ಮಟೇಶ್ವರ ಹೇಗಿರ್ತಾನೆ ಯೋಚನೆಯೂ ನಮ್ಮ ತಲೆಯನ್ನು ಆವರಿಸಿರುತ್ತದೆ. ಅವನು ಬೆತ್ತಲಾಗಿರ್ತಾನೆ ಅನ್ನೋ ವಿಚಾರನೂ ನಮಗೆ ಗೊತ್ತಾಗತ್ತೆ. ಎಸ್, ಗೊಮ್ಮಟೇಶ್ವರ ಏಕೆ ಬೆತ್ತಲಾಗಿರ್ತಾನೆ? ಗೊಮ್ಮಟೇಶ್ವರ ಬೆತ್ತಲಾಗಿರುವುದಕ್ಕೆ ಕಾರಣವಾದರೂ ಏನು? ತನ್ನ ರಾಜ್ಯವನ್ನೇ ಬಿಟ್ಟು ಒಬ್ಬಂಟಿಯಾಗಿ ಕಾಡಿಗೆ ಹೋಗ್ತಾನೆ. ಹಾಗೆ ಗೊಮ್ಮಟೇಶ್ವರನ ಬಗ್ಗೆ ನಿಮಗೆ ತಿಳಿಯದೇ ಇರುವಂತಹ ಇನ್ನಷ್ಟು ವಿಚಾರಗಳನ್ನು ನಿಮಗೆ ತಿಳಿಸುವ ಪ್ರಯತ್ನವನ್ನು ನಾನಿವತ್ತು ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಹೇಳಬೇಕಂತ ಹೇಳಿದ್ರೆ, ಗೊಮ್ಮಟೇಶ್ವರನ ಹೆಸರು ಬಾಹುಬಲಿ ಅಂತ ಇನ್ನೊಂದು ಹೆಸರಿನಲ್ಲಿಯೂ ಕರೀತಾರೆ. ಜೈನ ಗ್ರಂಥಗಳ ಪ್ರಕಾರ ಇಕ್ಷ್ವಾಕು ರಾಜವಂಶದ ಋಷಭನಾಥ ಮತ್ತು ಸುನಂದಾಗೆ ಗೊಮ್ಮಟೇಶ್ವರ ಜನಿಸ್ತಾನೆ. ಇದೇ ರೀತಿ ಗೊಮ್ಮಟೇಶ್ವರನ ತಾಯಿ ಸುನಂದ ಒಟ್ಟಾರೆಯಾಗಿ 100 ಜನ ಮಕ್ಕಳಿಗೆ ಜನ್ಮವನ್ನು ನೀಡ್ತಾಳೆ. ಅದರಲ್ಲಿ ಭರತ ಚಕ್ರವರ್ತಿ ದೊಡ್ಡವನು. ಗೊಮ್ಮಟೇಶ್ವರ ಅಥವಾ ಬಾಹುಬಲಿ ಭರತ ಚಕ್ರವರ್ತಿಯ ತಮ್ಮ ಆಗಿದ್ದ. ಆದರೆ ಗೊಮ್ಮಟೇಶ್ವರ ವೈದ್ಯಕೀಯ, ಬಿಲ್ಲುಗಾರಿಕೆ, ಪುಷ್ಪಕೃಷಿ ಹೀಗೆ ಯುದ್ಧಕ್ಕೆ ಸಂಬಂಧಿಸಿದಂತಹ ವಿದ್ಯೆಗಳನ್ನೆಲ್ಲ ಕಲಿತು ಗುರುಗಳು ಕಲಿಸಿದಂತಹ ಶಾಸ್ತ್ರಗಳಲ್ಲೂ ಕೂಡ ತುಂಬ ನಿಪುಣನಾಗಿದ್ದ. ದಿನ ಕಳೆದಂತೆ ಬಾಹುಬಲಿಯ ತಂದೆ ಋಷಭನಾಥನಿಗೆ ವಯಸ್ಸಾಗ್ತಾ ಹೋಗುತ್ತೆ. ಜೊತೆಗೆ ಋಷಭನಾಥ ಸನ್ಯಾಸಿಯಾಗಲು ತೀರ್ಮಾನ ಮಾಡ್ತಾನೆ. ಇದರಿಂದ ತನ್ನ ಇಡೀ ರಾಜ್ಯವನ್ನು, ತನ್ನ 100 ಜನ ಮಕ್ಕಳಿದ್ರಲ್ಲ ಅವರಿಗೆ ಸಮಾನಾಗಿ ಹಂಚ್ತಾ ಹೋಗ್ತಾನೆ. ಭರತನಿಗೆ ಅಯೋಧ್ಯೆಯನ್ನು ಹಂಚ್ತಾನೆ. ಆಕಸ್ಮಿಕ ರಾಜ್ಯವನ್ನು ನೀಡ್ತಾನೆ ಗೊಮ್ಮಟೇಶ್ವರನಿಗೆ. ಇದರ ನಡುವೆ ಭರತನಿಗೆ ರತ್ನಚಕ್ರ ಎಂಬ ದೈವಿಕ ಚಕ್ರವೂ ದೊರೆಯುತ್ತದೆ. ಈ ಚಕ್ರ ದೊರೆತ ನಂತರ ಭರತ ಚಕ್ರವರ್ತಿಗೆ ದುರಾಸೆ ಹುಟ್ಟುತ್ತದೆ. ನಾನು ರಾಜರ ರಾಜ ಎಂದು ಕರೆಸ್ಕೊಳ್ಬೇಕು, ಬೇರೆ ರಾಜ್ಯಗಳನ್ನು ನನ್ನ ಕೈ ವಶ ಮಾಡಿಕೊಳ್ಬೇಕು ಎಂಬ ನಿರ್ಧಾರ ಮಾಡ್ತಾನೆ. ನಂತರ ಆ ರತ್ನಚಕ್ರವನ್ನು ಹಿಡಿದು ಭೂಮಿಯನ್ನೆಲ್ಲ ಸಂಚರಿಸಿ ಪ್ರತಿ ರಾಜ್ಯವನ್ನು ವಶಪಡಿಸಿಕೊಂಡು ಕೊನೆಗೆ ತನ್ನ ರಾಜ್ಯವಾದಂತಹ ಅಯೋಧ್ಯೆಯ ಕಡೆಗೂ ಕೂಡ ಬರ್ತಾನೆ. ಆ ರತ್ನಚಕ್ರವು ಅರಮನೆಯ ಬಾಗಿಲಲ್ಲಿ ನಿಂತು ಬಿಡ್ತದೆ. ಇದರಿಂದ ಆಶ್ಚರ್ಯಪಟ್ಟಂತಹ ಭರತ ರತ್ನಚಕ್ರವು ದ್ವಾರದಲ್ಲಿ ನಿಂತಿದೆ. ಅಂದರೆ ಅದರ ಅರ್ಥ ನನ್ನನ್ನು ಇನ್ನು ಕೆಲವರು ಚಕ್ರವರ್ತಿಯಾಗಿ ಸ್ವೀಕರಿಸಿಲ್ಲ ಅಂತ ಅಂದುಕೊಳ್ತಾನೆ. ಆಗ ಹಿರಿಯ ಮಂತ್ರಿ ಒಬ್ಬರು ಬಂದು, ನಿಮ್ಮ ಸ್ವಂತ ಸಹೋದರರೇ ನಿಮ್ಮನ್ನು ರಾಜರ ರಾಜನಾಗಿ ಒಪ್ಕೊಂಡಿಲ್ಲ ಎಂದು ಹೇಳಿದಾಗ ಭರತ ತನ್ನ ಸಹೋದರರಿಗೆ, ನಿಮ್ಮ ರಾಜ್ಯಗಳನ್ನೆಲ್ಲ ನನಗೆ ಒಪ್ಪಿಸಬೇಕು, ನೀವು ನಿಮ್ಮ ರಾಜನನ್ನಾಗಿ ಸ್ವೀಕರಿಸಬೇಕು ಅಂತಕ್ಕಂತಹ ಆದೇಶ ಪತ್ರವನ್ನು ಕಳಿಸಿದಾಗ ಅಣ್ಣನ ಕೋರಿಕೆಯನ್ನು ಧಿಕ್ಕರಿಸಬಾರದು ಎಂದು ಅವರೆಲ್ಲ ಸಹೋದರರು ಕೂಡ ಭರತನಿಗೆ ಅವರ ರಾಜ್ಯಗಳನ್ನು ಒಪ್ಪಿಸಿ ಅವನನ್ನು ರಾಜನನ್ನಾಗಿ ಸ್ವೀಕರಿಸ್ತಾ ಹೋಗ್ತಾರೆ. ಸ್ನೇಹಿತರೆ, ಭರತ ಚಕ್ರವರ್ತಿ ಮತ್ತು ಗೊಮ್ಮಟೇಶ್ವರನ ಕೆಲವು ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ನನ್ನ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ. ನಮಸ್ಕಾರ, ಧನ್ಯವಾದಗಳು.